ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ನಾವು ಕೊಡೋ ಬೈಕ್ GPS ಕಿಟ್ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡೋದು ಅಂತ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ನಾನು ಸಿಂಪಲ್ಲಾಗಿ ಹೇಳ್ತೀನಿ, ಆ ಥರ ನೀವು ಇನ್ಸ್ಟಾಲೇಷನ್ ಮಾಡಿಕೊಂಡ್ರೆ ಇಮಿಡಿಯೇಟಾಗಿ ನಿಮ್ಮ ಡಿವೈಸನ್ನು ನೀವು ಲೈವ್ ಆಗಿ ಟ್ರ್ಯಾಕ್ ಮಾಡ್ಬೋದು. ನಾವು ಕೊಡೋ ಕಿಟ್ಟಲ್ಲಿ ಏನೇನು ಇರುತ್ತೆ, ಇದೆಲ್ಲ GPS ಕಿಟ್ಟು. ಇದಕ್ಕೆ ಬೇಕಾಗಿರೋಂಥ ವೈರು ಮತ್ತು ಅದ್ರ ಜೊತೆಗೆ ಸಿಮ್ಮು. ಈ ಕಂಪ್ಲೀಟ್ ಕಿಟ್ಟನ್ನು ನಾವು ಕೊಡ್ತೀವಿ. ಈಗ ಎಕ್ಸಾಂಪಲ್ ನೋಡಿ, ನಿಮಗೆ ಬರೋ ಕಿಟ್ಟಲ್ಲಿ ಈ ರೀತಿ ಒಂದು ಬಾಕ್ಸಲ್ಲಿ ಒಂದು ಕಿಟ್ ಬರುತ್ತೆ. ಇದು GPS ಕನೆಕ್ಷನ್ಗೆ ಬೇಕಾಗಿರೋ ವೈರು. ಇದು ಬಂದುಬಿಟ್ಟು GPS ಡಿವೈಸು. ಇದಕ್ಕೆ IMI ನಂಬರ್ ಇರುತ್ತೆ. ಪ್ರತಿಯೊಂದು GPSಗೂ IMI ನಂಬರ್ ಇರುತ್ತೆ. ನಾವೊಂದು ಸಿಮ್ಮನ್ನು ಆಲ್ರೆಡಿ ಪ್ರೀ ಇನ್ಸ್ಟಾಲ್ ಇದರಲ್ಲಿ ಡಿವೈಸಲ್ಲಿ ಮಾಡಿರ್ತೀವಿ. ಫಸ್ಟ್ ನೀವೇನು ಮಾಡಬೇಕು, ಈ ವೈರನ್ನು ನಿಮ್ಮ ವೆಹಿಕಲ್ಗೆ ಕನೆಕ್ಟ್ ಮಾಡಬೇಕು, ಬ್ಯಾಟ್ರಿಗೆ. ಅಂದರೆ ಬ್ಯಾಟ್ರಿ ಕನೆಕ್ಷನ್ ಎಲ್ಲಿ ಬರುತ್ತೆ, ಮೇನ್ ಇಗ್ನಿಷನ್ ಹತ್ರ ನಿಮಗೆ ಸಪ್ಲೈ ಸಿಗುತ್ತೆ, ಅಲ್ಲಿ ಕನೆಕ್ಟ್ ಮಾಡಬೇಕು. ಇಲ್ಲಿ ನೋಡಿ, ಟೋಟಲ್ ಇದರಲ್ಲಿ 4 ವೈರ್ ಬರುತ್ತೆ. ಇದು ರೆಡ್ಡು ಡೈರೆಕ್ಟ್ ಸಪ್ಲೈ, ಇದು ಬಂದುಬಿಟ್ಟು ಗ್ರೌಂಡ್ ಬಾಡಿ ಅರ್ಥಿಂಗ್ ನೀವು ಮಾಡ್ಬೋದು ಅಥವಾ ನೆಗೆಟಿವ್ ಕೊಡ್ಬೋದು. ಈ ಆರೆಂಜ್ ವೈರ್ ಬಂದುಬಿಟ್ಟು ಇಗ್ನಿಷನ್ ವೈರ್, ಅಂದರೆ ಕೀ ಆನ್ ಮಾಡಿದಾಗ ಸಪ್ಲೈ ಎಲ್ಲಿ ಬರುತ್ತೋ ಆ ಕನೆಕ್ಷನ್ಗೆ ಈ ವೈರನ್ನ ಕೊಡಬೇಕು. ಇದು ಕೊಡೋ ನೆಸಿಟಿ ಇಲ್ಲ, ಇದು ರಿಲೇ ಆಪ್ರೇಟ್ ಮಾಡೋಕ್ಕೆ. ಈ 3 ವೈರ್ನ ನೀವು ಯೂಸ್ ಮಾಡ್ಬೋದು. ಈಗ ನೋಡಿ, ನಿಮ್ಮ ವೆಹಿಕಲಿಗೆ ಕನೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಕನೆಕ್ಟ್ರಿಗೆ ನಮ್ಮ GPS ಕನೆಕ್ಟ್ ಮಾಡಬೇಕು. ಕರೆಕ್ಟಾಗಿ ಲಾಕ್ ಆಗುತ್ತೆ. ಆದ ತಕ್ಷಣ ಇದು ಲೈಟ್ ಆನ್ ಆಗುತ್ತೆ. ಆವಾಗ ನೆಕ್ಸ್ಟ್ ಕೆಲಸ ಏನು ಅಂತಂದರೆ, ಈ ಡಿವೈಸ್ ಮೇಲ್ಗಡೆ IMI ನಂಬರ್ ಇರುತ್ತೆ. ಈ IMI ನಂಬರು ಮತ್ತು ನಿಮ್ಮ ವೆಹಿಕಲ್ ನಂಬರು, ನಿಮಗೆ ಯೂಸರ್ ನೇಮ್ ಏನು ಬೇಕು, ನೀವು ಲಾಗಿನ್ ಮಾಡೋಕ್ಕೆ ನಿಮಗೆ ಅಂತ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಕೊಡ್ತೀವಿ. ಆ ಯೂಸರ್ ನೇಮ್ ಪಾಸ್ವರ್ಡ್ ಏನು ಬೇಕು, ವೆಹಿಕಲ್ ನಂಬರು, ಈ ಡಿವೈಸ್ ನಂಬರು ಇಮ್ಮಿಡಿಯೇಟಾಗಿ ನಮಗೆ ಕಳಿಸ್ಕೊಟ್ರೆ ನಾವು ಆನ್ಲೈನ್ ಮಾಡ್ತೀವಿ, ಆ್ಯಕ್ಟಿವೇಟ್ ಮಾಡ್ತೀವಿ. ಇಮ್ಮಿಡಿಯೇಟಾಗಿ ನೀವು ಲೈವ್ ಟ್ರ್ಯಾಕ್ ಮಾಡ್ಬೋದು. ತುಂಬ ಸಿಂಪಲ್.